ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಲಬುರಗಿ ಎಂಟ್ರಿಗೆ ನಿರ್ಬಂಧ ವಿಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ನೋಡ್ತಾ ಹೋಗೋಣ. ನಮೋ ಬ್ರಿಗೇಡ್ ನಿಂದ ಆಯೋಜನೆ ಆಗಿದ್ದಂತಹ ನಮೋ ಭಾರತ ಕಾರ್ಯಕ್ರಮಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಈ ವಿಚಾರ ಈಗ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಾ ಇದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಇವತ್ತು ಸಂಜೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇದು ಕಾಂಗ್ರೆಸ್ನವರ ಷಡ್ಯಂತ್ರದಿಂದ ಈ ರೀತಿ ಆಗಿದೆ ಅನ್ನೋದನ್ನ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರೋರಾತ್ರಿ ಭಾರಿ ಹೈಡ್ರಾಮಾ ಕೂಡ ಕಲಬುರಗಿಯಲ್ಲಿ ಆಗಿತ್ತು. ಇಪ್ಪತ್ತೆಂಟು 29 ದಿನಗಳಿಂದ ನಾವು ಕಳೆದ ಸುಮಾರು 28-29 ದಿನಗಳಿಂದ ನಾವು ಚಾಮರಾಜನಗರದ ತೆರಕಣಾಂಬಿಂದ ಶುರು ಮಾಡಿ ಬೀದರ್ನ ಭಾಲ್ಕಿಯವರೆಗೂ ನಿರಂತರವಾಗಿ ನರೇಂದ್ರ ಮೋದಿ ಅವರು ಮಾಡಿರುವ ಸಾಧನೆಗಳನ್ನು ಸಮಾಜಕ್ಕೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ಕಾಂಗ್ರೆಸ್ ಅನೇಕ ಕಡೆಗಳಲ್ಲಿ ಇದನ್ನು ತಡೆಯುವಂತ ಪ್ರಯತ್ನ ಮಾಡಿತ್ತು. ಹೇಗಾದರೂ ಕಾರ್ಯಕ್ರಮದ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು, ಕಾರ್ಯಕ್ರಮ ಕೊಡೋ ಮೈಕ್ ಪರ್ಮಿಷನ್ ಕ್ಯಾನ್ಸಲ್ ಮಾಡಬೇಕು, ಹರಾಜ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತು. ಆದರೆ ಎಲ್ಲ ಕಡೆಯಲ್ಲೂ ಅದ್ದೂರಿಯಾಗಿರುವ ಕಾರ್ಯಕ್ರಮ ಆಯಿತು. ಪ್ರತಿ ಕಡೆಗಳಲ್ಲೂ 1-1.5 ಗಂಟೆಗಳ ಕಾಲ ಜನ ಸೇರ್ತಾ ಇದ್ರು. ಅವರು ಪ್ರೀತಿಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ರು. ನರೇಂದ್ರ ಮೋದಿ ಅವರ ಕುರಿತಂತೆ ಅವರು ಮಾಡಿರುವ ಸಾಧನೆಗಳ ಕುರಿತಂತೆ ತಿಳ್ಕೊಂಡು ಭಾರತ್ ಮಾತೆಗೆ ಜೈಕಾರ ಹೇಳಿ ಹೋಗ್ತಿದ್ರಲ್ಲ, ಅದು ಈಗ ಚಿತ್ತಾಪುರಕ್ಕೆ ಬಂದಿದೆ. ಚಿತ್ತಾಪುರದಲ್ಲಿ ವಿಶೇಷ ಏನು ಅಂತಂದ್ರೆ, ಅದು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಆಗಿರುವ